ಇವತ್ತು ಉಳ್ಳೂರು ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆ ವತಿಯಿಂದ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಉಳ್ಳೂರು ರೈತರಿಗೆ 3 ಫೇಸ್ ಕರೆಂಟ್ನ ಸರ್ಕಾರದ ಆದೇಶದ ಪ್ರಕಾರ 7 ತಾಸು ಕರೆಂಟ್ ಕೊಡಬೇಕು. ಆ 7 ತಾಸು ಕರೆಂಟಲ್ಲಿ 3 ತಾಸು ಕರೆಂಟ್ ಕೊಡ್ತಾ ಇದ್ದಾರೆ ಉಳ್ಳೂರು ಗ್ರಾಮ ಪಂಚಾಯತಿಗೆ. ಮತ್ತು ಕುಡಿಯೋ ನೀರಿಗೆ ಬಹಳ ಸಮಸ್ಯೆ ಆಗಿದೆ. ಪ್ರತಿ ಒಂದು ಕಡೆನೂ ಜಲ್ ಜೀವನ್ ಮಿಷನ್ ಅಲ್ಲಿ ಪ್ರತಿಯೊಬ್ಬ ಮನೆಗೂ ನಲ್ಲಿ ಸಂಪರ್ಕ ಆಗಿದೆ. ಆದ್ರೆ ಆ ಟ್ಯಾಂಕ್ ಅನ್ನ ನೀರು ತುಂಬಲಿಕ್ಕೋಸ್ಕರ ಇವತ್ತು 3 ಫೇಸ್ ಕರೆಂಟ್ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಕುಡಿಯೋ ನೀರಿನ ಸಮಸ್ಯೆ ಹಾಗೂ ರೈತರಿಗೆ 7 ತಾಸು ಏನು ಕರೆಂಟ್ ಕೊಡಬೇಕು, ಇವರು ರೈತರಿಗೆ ಆ 7 ತಾಸು ಸಮರ್ಪಕವಾಗಿ ಕರೆಂಟ್ ಕೊಡ್ತಾ ಇಲ್ಲ. ಹಾಗೂ ಏನು ಮನೆ ವಿದ್ಯುತ್ ಸಹಿತ ವೋಲ್ಟೇಜ್ ಸಹಿತ ಇಲ್ಲದೆ ಒಂದು ಮಿಕ್ಸಿ ಆಗಲಿ ಒಂದು ಫ್ಯಾನ್ ಆಗಲಿ ಓಡ್ತಾ ಇಲ್ಲ. ಒಂದು ತಿಂಗಳಿಂದ ನಮ್ಮ ಭಾಗದ ಜೈ ಆದ ಇಂದ್ರೇಶ್ ಅವರು ಹಾಗೂ ಇಲ್ಲಿ ಎಡಬಲಿ ಇಬ್ರಾಹಿಂ ಸರ್ ಅವರು ಗಮನಕ್ಕೆ ತಂದೆ 1 ತಿಂಗಳಾದ್ರೂ ಈ ಸಮಸ್ಯೆನ ಬಗೆಹರಿಸ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆನ ಬಗೆಹರಿಸಿಲ್ಲ ಅಂದ್ರೆ ಈ ಕಚೇರಿಯ ಮುಂದೆ ಉಗ್ರವಾದ ಹೋರಾಟ ಮುಂದಿನ ದಿನದಲ್ಲಿ ಉಳ್ಳೂರು ಗ್ರಾಮಸ್ಥರು ಹಾಗೂ ಕರ್ನಾಟಕ ರಕ್ಷಣಾ ನವಶಕ್ತಿ ವೇದಿಕೆಯಿಂದ ನಾವು ಹಮ್ಮಿಕೊಳ್ಳಲೇಬೇಕಾಗತ್ತೆ. ಯಾಕಂದ್ರೆ ಇವ್ರಿಗೆ ಎಷ್ಟೇ ಹೇಳಿದ್ರು ಅಧಿಕಾರಿಗಳಿಗೆ ಯಾವುದೇ ರೈತರ ಬಗ್ಗೆ ಆಗಲಿ ಜನಸಾಮಾನ್ಯರ ಬಗ್ಗೆ ಆಗಲಿ ಯಾವುದು ಚಿಂತೆ ಇಲ್ಲ. ಇವ್ರಿಗೆ ಏನಪ್ಪಾ ಅಂದ್ರೆ ತಿಂಗಳ ಕರೆಕ್ಟಾಗಿ ಅಕೌಂಟಿಗೆ ದುಡ್ಡು ಬೀಳತ್ತೆ. ಇವರಿಗೆ ಕೆಲಸ ಮಾಡಲಿ ಮಾಡದೇ ಇದ್ದಿರಲಿ ರೈತರ ಬಗ್ಗೆ ಎಷ್ಟು ನಾವು ಬಂದು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಈ ತರ ಸಮಸ್ಯೆ 1 ತಿಂಗಳಿಂದ ಆಗ್ತಾ ಇದೆ, ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ಹೇಳಿ. ಇವತ್ತು ಬಂದಿದ್ದೀವಿ ಅಂದ್ರೆ ಇದಕ್ಕೆಲ್ಲ ಕಾರಣ ಅಧಿಕಾರಿಗಳೇ. ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ ಉಳ್ಳೂರು ಗ್ರಾಮಸ್ಥರಿಗೆ ಕೆಲವು 10-15 ವರ್ಷದಿಂದ ಬರೀ ಇದೇ ಸಮಸ್ಯೆ. ನಾವು ಬರಬೇಕು, ಕಚೇರಿಗೆ ಬಂದು ಹೋರಾಟ ಮಾಡಬೇಕು, ವಿದ್ಯುತ್ ಅನ್ನು ಪಡಿಬೇಕು. ಇದೇ ತರ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಇವ್ರ ಆಫೀಸಿಗೆ ಬೀಗ ಜಡ್ದಿ ಪ್ರತಿಭಟನೆ ಮಾಡ್ತೀವಿ. ಇವನ್ನೆಲ್ಲ ಆಗದೆ ಇದ್ದಂಗೆ ನೋಡ್ಕೋಬೇಕಂದ್ರೆ ಇವರು ನಾಳೆಯಿಂದ ನಮಗೆ ವಿದ್ಯುತ್ ಸಮಸ್ಯೆನ ಬಗೆಹರಿಸ್ಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಇದನ್ನ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು MLA ಸಾಹೇಬ್ರ ಗಮನಕ್ಕೆ ತರೋದು ಇದನ್ನೇ 10-15 ವರ್ಷದಿಂದ ಏನ್ ನಮಗೆ ಕರೆಂಟಿಗೆ ಸಮಸ್ಯೆ ಆಗ್ತಾ ಇದೆ ಇದನ್ನ ದಯವಿಟ್ಟು ಬಗೆಹರಿಸ್ಕೊಡ್ಬೇಕು ಅಂತ ನಾನು ಮನವಿ ಮಾಡ್ಕೊಂತೀನಿ ಶಾಸಕರಲ್ಲಿ.